ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ರೇಷನ್ ಕಾರ್ಡ್ ಇರುವಂಥವರು APL ಕಾರ್ಡ್ ಆಗಿರ್ಬೋದು ಅಥವಾ BPL ಕಾರ್ಡ್ ಆಗಿರ್ಬೋದು, ಈ ಒಂದು ಕೆಲಸವನ್ನು ಮಾಡಲೇಬೇಕು. ಜೂನ್ 30ನೇ ತಾರೀಕು ಲಾಸ್ಟ್ ಡೇಟ್ ಅಂತ ನಿಗದಿಯನ್ನು ಮಾಡಿದ್ದಾರೆ. ಜೂನ್ 30 ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಸಾಕಷ್ಟು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಜೂನ್ 30ನೇ ತಾರೀಕು ಒಳಗಡೆ ನೀವು ಈ ಒಂದು ಕೆಲಸವನ್ನು ಮಾಡಲೇಬೇಕು. ಏನು ಮಾಡಬೇಕು ಎತ್ತು ಅಂತ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಡ್ತೀನಿ. ಅದು ಒಂದು ಸರ್ಕಾರದ ವೆಬ್ಸೈಟ್. ಅದು ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿಯನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಆ ಒಂದು ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ತೀನಿ. ಅದು ಬಂದು ಸರ್ಕಾರದ ಅಧಿಕೃತ ವೆಬ್ಸೈಟ್, ಆಹಾರ ಇಲಾಖೆ ವೆಬ್ಸೈಟ್ ಆಗಿರುತ್ತೆ. ಸೊ ನಿಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ನೀವು ಆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ಒಂದು ಸ್ಕ್ರೀನು ಓಪನ್ ಆಗುತ್ತೆ. ಒಂದು ಸೆಕೆಂಡ್, ಪಕ್ಕದಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನು ಕೊಟ್ಟಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈಗೇನು ಸ್ಕ್ರೀನ್ ತೋರಿಸ್ತಾ ಇದೆಯೋ ಆ ಒಂದು ಸ್ಕ್ರೀನ್ ನಿಮಗೆ ಶೋ ಆಗುತ್ತೆ. ಇಲ್ಲಿ ಎಡಗಡೆ ಇಲ್ಲೊಂದು ಆರೋ ಮಾರ್ಕು 3 ಲೈನ್ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು, ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಳಿ. ಇದು ಅಕಸ್ಮಾತ್ ನಿಮಗೆ ಕನ್ನಡದಲ್ಲಿ ಬಂದಿಲ್ಲ ಅಂತಂದರೆ ಇಲ್ಲಿ ರೈಟ್ ಸೈಡ್ ಮೇಲ್ಗಡೆ ಭಾಷೆಯನ್ನು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಒಂದು ಆರೋ ಮಾರ್ಕ್ ಇದೆ ನೋಡಿ, ಮೇಲ್ಗಡೆ ಡೌನ್ ಆರೋ ಮಾರ್ಕು ತೋರಿಸ್ತೀನಿ. ಇಲ್ಲಿ ಡೌನ್ ಆರೋ ಮಾರ್ಕ್, ಅದನ್ನು ಕ್ಲಿಕ್ ಮಾಡಿ ನೀವು ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೋಬೋದು. ಕನ್ನಡಕ್ಕೆ ಕನ್ನಡ ಇಲ್ಲ ಅಂತಂದರೆ ಇಂಗ್ಲೀಷಲ್ಲೇ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ಈ ಸ್ಥಿತಿ ಅಂತ ಇದೆ ನೋಡಿ, 3ನೇ ಆಪ್ಷನ್ನು ಈ ಸ್ಥಿತಿ ಅಂತ ಇದೆಯಲ್ಲ, ಈ ಸ್ಟೇಟಸ್ ಅಂತ ಇಂಗ್ಲೀಷಲ್ಲಿ ಬರುತ್ತೆ. ಸೊ ಈ ಸ್ಥಿತಿ ಕನ್ನಡದಲ್ಲಿ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಇದು ಮಾಡಿದಾಗ ಕೆಳಗಡೆ ಬನ್ನಿ. ಇಲ್ಲಿ DBT ಸ್ಥಿತಿ ಅಂತ ಇದೆ ನೋಡಿ, ಇಂಗ್ಲೀಷಲ್ಲಾದರೆ DBT ಸ್ಟೇಟಸ್ ಅಂತ ಬಂದಿರುತ್ತೆ. ಸೊ ಅಲ್ಲಿ ನಿಮಗೆ ಕನ್ನಡ ಚೇಂಜ್ ಮಾಡ್ಕೊಳ್ಳೋಕೆ ಬಂದಿಲ್ಲ ಅಂದರೆ ಮಾತ್ರ ತಿಳಿಸ್ತಾ ಇರೋದು. ಕನ್ನಡದಲ್ಲಾದರೆ ಓಕೆ, DBT ಸ್ಥಿತಿ ಅಂತ ಇದೆ ನೋಡಿ, ಇದ್ರ ಮೇಲೆ ಬಲ್ಗಡೆ ಈ ಡೌನ್ ಆರೋ ಮಾರ್ಕ್ ತೋರಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮದು ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಕಲಬುರಗಿ ವಿಭಾಗ ಅಂತ ಇದೆ. ನಿಮ್ದು ಯಾವ ವಿಭಾಗ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಜಿಲ್ಲೆ ಯಾವುದಕ್ಕೆ ಸೇರುತ್ತೆ ಅದಕ್ಕೆ. ಇಲ್ಲಿ ಮೈಸೂರು ವಿಭಾಗ ಆಗಿರೋದ್ರಿಂದ ನಾನು ಮೈಸೂರು ವಿಭಾಗ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡಾಗ ಇಲ್ಲಿ ಒಂದು ನೋಡಿ, ಇಲ್ಲಿ 2ನೇ ಆಪ್ಷನ್ನು ಸ್ಟೇಟಸ್ ಆಫ್ ರೇಷನ್ ಕಾರ್ಡ್, ಪಡಿತರ ಚೀಟಿ ವಿವರ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ವಿಭಾಗ ಸೆಲೆಕ್ಟ್ ಮಾಡಿಕೊಂಡು ಸೇಮ್ ಇದೇ ಥರ ಪ್ರೊಸೀಜರ್ ಅಷ್ಟೇ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ವಿತ್ OTP, ವಿತೌಟ್ OTP ಅಂತ 2 ಆಪ್ಷನ್ ಇದೆ. ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ವಿತೌಟ್ OTP ಅಂತ ಕೊಡಿ. OTP ಏನು ಅವಶ್ಯಕತೆ ಇಲ್ಲ, ವಿತೌಟ್ OTP ಅಂತ ಕೊಡಿ. ಕೊಟ್ಟಾಗ ಇಲ್ಲಿ ವಿತ್ OTP ಕೊಟ್ಟು ಕೂಡ ಚೆಕ್ ಮಾಡ್ಕೋಬೋದು, ಅದನ್ನು ತಿಳಿಸ್ತೀನಿ. ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಕೊಡಿ. RC ನಂಬರ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಕೊಡಿ. ನಾನು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಒಂದು ಕೊಟ್ಟು ನಿಮಗೆ ತೋರಿಸ್ತೀನಿ. 2040 ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಫ್ರಂಟ್ ಪೇಜಲ್ಲಿ ಇರುತ್ತೆ ರೇಷನ್ ಕಾರ್ಡ್ ನಂಬರು, ಅದನ್ನು ಕೊಡಬೇಕಾಗುತ್ತೆ. 394183 ಕೊಟ್ಟಾಗ ಇಲ್ಲಿ ಗೋ ಅಂತ ಕೊಡಿ. ಇಲ್ಲಿ ಪಕ್ಕದಲ್ಲಿ ಗೋ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಗೋ ಅಂತ ಕೊಡಿ. ಆವಾಗ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮೆಂಬರ್ ಕೌಂಟ್, ಈ ಒಂದು ರೇಷನ್ ಕಾರ್ಡಲ್ಲಿ 4 ಜನ ಇದ್ದಾರೆ. KYC ಡನ್ ಅಂತ ಇದೆಯಲ್ಲ, 4 ಜನದ್ದು ಕೂಡ KYC ಆಗಿದೆ ಅಂತ ತೋರಿಸುತ್ತೆ. ಅಕಸ್ಮಾತ್ ನಿಮ್ಮ ಒಂದು ಮನೆಯ ಸದಸ್ಯರ KYC ಆಗಿಲ್ಲ ಅಂತ ಅಂದರೆ ಬಲಗಡೆ KYC ರಿಮೈನಿಂಗ್ ಅಂತ ಇದೆಯಲ್ಲ, ಎಷ್ಟು ಜನದ್ದು ಆಗಿಲ್ಲ ಅನ್ನೋದು ತಿಳಿಸುತ್ತೆ. 4 ಜನದಲ್ಲಿ 4 ಜನನೂ ಆಗಿಲ್ಲ ಅಂದರೆ ಬಲಗಡೆ KYC ರಿಮೈನಿಂಗ್ ಇಲ್ಲೇನು 0 ತೋರಿಸ್ತಾ ಇದೆಯಾ, ಅಲ್ಲಿ 4 ಜನ ತೋರಿಸುತ್ತೆ. ಅಥವಾ ಇಬ್ಬರದ್ದು ಆಗಿದೆ ಅಂದರೆ ಇನ್ನೆಷ್ಟು ಜನದ್ದು ಆಗಬೇಕು ಅನ್ನೋದು ತೋರಿಸುತ್ತೆ. ಪರ್ಟಿಕ್ಯುಲರ್ ಆಗಿ ನಿಮಗೆ ಯಾರ್ಯಾರ್ದು ಆಗಿಲ್ಲ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೋಬೇಕಂದ್ರೆ ವಿತೌಟ್ OTP ಅಂತ ನಾನು ಏನು ಆಪ್ಷನ್ ಹೇಳಿದೆ, ಅಲ್ಲಿ ನೀವು ವಿತ್ OTPಗೆ ಹೋಗಬೇಕಾಗತ್ತೆ. ಒಂದು ಸೆಕೆಂಡ್, ಇಲ್ಲಿ ವಿತ್ OTP ಅಂತ ಆಪ್ಷನ್ ಇದೆ ನೋಡಿ. ಈ ವಿತ್ OTP ಕೊಟ್ಟರೆ ಒಬ್ಬರು ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬಂದು ನೀವು ಅದನ್ನು ಚೆಕ್ ಮಾಡ್ಕೋಬೋದಾಗಿದೆ. ಆ ರೀತಿ ಚೆಕ್ ಮಾಡಿಕೊಂಡ್ರೆ ಪರ್ಟಿಕ್ಯುಲರ್ ಆಗಿ ರೇಷನ್ ಕಾರ್ಡಲ್ಲಿರೋ ಹೆಸರು ಮುಂದೆನೇ ಇವ್ರದ್ದು KYC ಆಗಿದೆ, ಇವ್ರದ್ದು KYC ಆಗಿಲ್ಲ ಅನ್ನೋದನ್ನು ನೀವು ನೋಡ್ಕೋಬೋದಾಗಿದೆ. ಆಗ ನೀವು ಹೋಗ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡು, ನಿಮ್ಮ ಒಂದು ರೇಷನ್ ಕಾರ್ಡನ್ನು ತೊಗೊಂಡು ನಿಮ್ಮ ಒಂದು ಪಡಿತರ ಚೀಟಿ ಅಂಗಡಿ ಏನಿದೆ ಅಂದರೆ ರೇಷನನ್ನು ಕೊಡ್ತಾರಲ್ಲ, ಆ ಒಂದು ಅಂಗಡಿಗೆ ಹೋಗಬೇಕಾಗತ್ತೆ. ಹೋಗಿ ಅಲ್ಲಿ ನೀವು KYCಯನ್ನು ಮಾಡಿಸ್ಬೇಕಾಗತ್ತೆ. ಇದಕ್ಕೆ ಬಂದು ಜೂನ್ 30ನೇ ತಾರೀಕು ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ. ಇದು ಅಧಿಕೃತವಾಗಿ ಸರ್ಕಾರದಿಂದ ಪ್ರಕಟಣೆ ಬಂದಿರುವಂಥದ್ದು. ರೇಷನ್ ಕಾರ್ಡ್ ಇರುವಂತಹ ಪಡಿತರ ಚೀಟಿದಾರರು ನಿಮ್ಮ ಕುಟುಂಬದ ಎಲ್ಲ ಸದಸ್ಯರ KYCಯನ್ನು ಮಾಡಿಸಲೇಬೇಕಾಗಿದೆ. ಇದು ಬಂದು ಆಧಾರ್ ಆಧಾರಿತ ಹೆಬ್ಬಟ್ಟಿನ ದೃಢೀಕರಣ ಆಗಿರುತ್ತೆ. ಸೊ ಅಲ್ಲಿ ನಿಮ್ಮ ಒಂದು ಇಂಪ್ರೆಷನ್, ಹೆಬ್ಬೆರಳಿನ ಒಂದು ಇಂಪ್ರೆಷನನ್ನು ಕೂಡ ತಗೋತಾರೆ. ಜೊತೆಗೆ ಆಧಾರ್ ಕಾರ್ಡನ್ನು ಕೂಡ ನೀವು ಕೊಡಬೇಕಾಗುತ್ತೆ. ಸೊ ಮಾಡಿಸೋದು ಕಡ್ಡಾಯ ಆಗಿದೆ. ಸೊ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಬಾಕಿ ಇದೆ ಅಂತ ಅಂದ್ಬಿಟ್ಟು ಒಂದಷ್ಟು ತಿಳಿಸಿದ್ದಾರೆ. ಈಗ ಸದ್ಯಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ಹೇಳ್ತೀನಿ. ಪಡಿತರ ಚೀಟಿಯಲ್ಲಿ KYC ಮಾಡಿಸದ ಸದಸ್ಯರಿಗೆ ಜೂನ್ 30ನೇ ತಾರೀಕು ಕೊನೆ ಅವಕಾಶವನ್ನು ನೀಡಲಾಗಿದೆ. ಇದು ಕೊನೆ ಅವಕಾಶ ಅಂತ ಹೇಳಿದರೆ, ಯಾಕಂದರೆ ಸಾಕಷ್ಟು ಕಾಲಾವಕಾಶ ಕೊಡ್ತಾ ಬರ್ತಿದ್ರು, ಅದಕ್ಕೋಸ್ಕರ ಇದನ್ನು ಕೂಡ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು ದಯವಿಟ್ಟು ಮುಂದೂಡಕ್ಕೆ ಹೋಗಬೇಡಿ. ಸೊ ಜೂನ್ 30ನೇ ತಾರೀಕು ಒಳಗಡೆ ನೀವು KYCನ ಮಾಡಿಸ್ಕೊಳ್ಳಿ. ಇನ್ನು ಯಾರ್ಯಾರಿಗೆಲ್ಲ KYC ಆಗಿಲ್ಲ ಆ ಕುಟುಂಬದ ಸದಸ್ಯರು ನಿಮ್ಮ ಒಂದು ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಪಡಿತರ ಚೀಟಿ
ಮತ್ತು SC/ST ಕ್ಯಾಟಗರಿ ಆಗಿದ್ದರೆ ನೀವು ಜಾತಿ ಪ್ರಮಾಣ ಪತ್ರವನ್ನು ಕೂಡ ಜೊತೆಲಿ ತೊಗೊಂಡೋಗ್ಬೇಕಾಗುತ್ತೆ. ಜೊತೆಗೆ ಗ್ಯಾಸ್ ಕನೆಕ್ಷನ್ ಪುಸ್ತಕವನ್ನು ತೊಗೊಂಡೋಗ್ಬೇಕು. ಜೊತೆಗೆ ಆಧಾರ್ ಕಾರ್ಡನ್ನು ತೊಗೊಂಡೋಗ್ಬೇಕು. ಇಷ್ಟನ್ನು ತೊಗೊಂಡೋಗಿ ಅಲ್ಲಿ ವಯೋದೃಢೀಕರಣ ನೀಡಲು ತಿಳಿಸಲಾಗಿದೆ. ಸೊ ಈ ಒಂದು ಆಧಾರ್ ದೃಢೀಕರಣ ಮಾಡಿಸೋದು ಸಂಪೂರ್ಣವಾಗಿ ಫ್ರೀ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಹಣವನ್ನು ಕಟ್ಟಬೇಕಾಗಿಲ್ಲ, ರೇಷನ್ ಕಾರ್ಡ್ ಅಂಗಡಿಗೆ ಕಟ್ಟಬೇಕಾಗಿಲ್ಲ. ಇನ್ನು ಯಾರ್ಯಾರ್ದೆಲ್ಲ ಆಗಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮೊಬೈಲಲ್ಲಿ ನಾನೇನು ತೋರಿಸ್ದೆ ನಿಮಗೆ ಚೆಕ್ ಮಾಡ್ಕೊಳ್ಳೋಕೆ ಗೊತ್ತಾಗಿಲ್ಲ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಂಗಡಿಯ ಮುಂದ್ಗಡೆ ಲಿಸ್ಟ್ ಹಾಕಿರ್ತಾರೆ ಯಾರ್ಯಾರ್ದು ಆಗಿಲ್ಲ ಅಂತ ಅಂದ್ಬಿಟ್ಟು, KYC ಆಗಿಲ್ಲ ಅಂತ ಅಂದ್ಬಿಟ್ಟು ಏನು ಪ್ರಿಂಟೌಟ್ ತೆಗೆದು ಅಂಟಿಸಿರ್ತಾರೆ. ಸೊ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬೋದಾಗಿ. ಅದಕ್ಕಿಂತ ಇದು ಮೊಬೈಲಲ್ಲಿ ಈಸಿ. ನಿಮಗೆ ಯೂಸ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂತಂದರೆ ಯಾರು ಮೊಬೈಲ್ ಯೂಸ್ ಮಾಡೋಂಥ ಹುಡುಗರಿಗೆ ಒಂದು ವಿಡಿಯೋ ತೋರಿಸಿ ನೋಡ್ಕೊಂಡು ಅವರು ಚೆಕ್ ಮಾಡಿ ನಿಮಗೆ ತಿಳಿಸ್ತಾರೆ ಯಾರ್ಯಾರ್ದಾಗಿದೆ ಯಾರ್ಯಾರ್ದಾಗಿಲ್ಲ ಅಂತ ಅಂದ್ಬಿಟ್ಟು. ಸೊ ತಪ್ಪದೆ KYC ಮಾಡಿಸ್ಕೊಳ್ಳಿ. ಯಾಕಂದರೆ ಇದು ಈಗೆಲ್ಲ ರೇಷನ್ ಕಾರ್ಡನ್ನು ರದ್ದು ಮಾಡಬೇಕು ಅನ್ನುವಂತಹ ಒಂದು ಪ್ರೊಸೀಜರು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದ್ದಾರೆ. ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡುವಂತಹ ಟೈಮ್ನಲ್ಲಿ KYC ಯಾರ್ಯಾರ್ದಾಗಿಲ್ಲ ಅವ್ರದ್ದೆಲ್ಲ ರೇಷನ್ ಕಾರ್ಡ್ ರದ್ದಾಗುವಂತಹ ಸಾಧ್ಯತೆ ಖಂಡಿತ ಇದೆ. ಯಾಕಂದರೆ ಸ್ವಲ್ಪ ಹೊರೆ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಅನರ್ಹರ ರೇಷನ್ ಕಾರ್ಡನ್ನು ರದ್ದು ಮಾಡುವಂತಹ ಪ್ರೊಸೀಜರ್ ಇದೆ. ಸೊ ನಾವು ಅರ್ಹರಾಗಿದ್ದರೂ ಕೂಡ KYCನೇನಾದರೂ ಮಾಡಿಸಿಲ್ಲ ಅಂತಂದರೆ ಅದು ಒಂದು ಅವರಿಗೆ ಒಂದು ರೀಸನ್ ಸಿಗುತ್ತೆ. KYC ಆಗಿಲ್ಲ ಅದಕ್ಕೆ ರದ್ದಾಗಿದೆ ಅಂತ ಅಂದ್ಬಿಟ್ಟು. ಸೊ ರೇಷನ್ ಕಾರ್ಡ್ ರದ್ದಾಗೋದಕ್ಕಿಂತ ಮುಂಚೆ ಜೂನ್ 30ನೇ ತಾರೀಕು ಒಳಗಡೆ ನೀವು ಏನೇನಿಲ್ಲದೆ ಡಾಕ್ಯುಮೆಂಟು ಆ ಎಲ್ಲ ಡಾಕ್ಯುಮೆಂಟ್ಗಳನ್ನು ತೊಗೊಂಡೋಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅಂಗಡಿಯಲ್ಲಿ KYCನ ಮಾಡಿಸ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚೆಕ್ ಮಾಡ್ಕೊಬಿಡಿ, ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಳಿ. ಆಗಿದ್ದರೆ ನೀವು ಹೋಗುವಂತಹ ಅವಶ್ಯಕತೆಯೇ ಇಲ್ಲ. KYC ಆಗಿದ್ದರೆ. ಆಗಿಲ್ಲ ಅಂದರೆ ಮಾತ್ರ ನೀವು ಮನೆಯ ಎಲ್ಲ ಸದಸ್ಯರು ಹೋಗಬೇಕಾಗತ್ತೆ. ಒಬ್ಬರು ಹೋದರೆ ಸಾಲಲ್ವ ಅಂದರೆ ಖಂಡಿತ ಇಲ್ಲ. ಇದೊಂದು ಸತಿ ಮಾತ್ರ. ಇನ್ನು ಪ್ರತಿ ತಿಂಗಳು ಒಬ್ಬರು ಹೋದರೆ ಸಾಕು. ಆದರೆ ಒಂದು ಸತಿ ಮಾತ್ರ ಈ ಎಲ್ಲ ಸದಸ್ಯರು ಕೂಡ ಹೋಗಿ ಹೆಬ್ಬೆರಳಿನ ಗುರುತನ್ನು ಕೊಟ್ಟು ನೀವು KYC ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಏನು ರೇಷನ್ ಇರುತ್ತೆ ಅದನ್ನ ನಾರ್ಮಲಾಗಿ ಬರ್ತಾ ಹೋಗುತ್ತೆ. ನಿಮ್ಮ ರೇಷನ್ ಕಾರ್ಡ್ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗೋಲ್ಲ. ಇಲ್ಲಾಂದರೆ ಖಂಡಿತವಾಗ್ಲೂ ರದ್ದಾದಾಗ ಸುಮ್ಮನೆ ಅಲಿಬೇಕಾಗುತ್ತೆ. ಇಲ್ಲಿ ನಾವು ಅರ್ಹರಿದ್ದೀವಿ ಅಂದರೂ ಕೂಡ ರದ್ದಾಗಿದೆ ಅಂದರೆ ಅದಂತೂ ಒಂಥರ ಟೆನ್ಷನ್ ಕೆಲಸ. ಅದಕ್ಕೋಸ್ಕರ ಅಲ್ಲಿವರೆಗೆ ತೊಗೊಂಡೋಗಕ್ಕೆ ಹೋಗ್ಬೇಡಿ, KYC ಮಾಡಿಸ್ಕೊಳ್ಳಿ. ಇನ್ನು ಇದರ ಜೊತೆಗೆ ನಾನು ಬರೆದಿರುವಂತಹ ಪುಸ್ತಕ ಅವನ ಪ್ರೀತಿ ಆಕಾಶದಷ್ಟು ಸೆಕೆಂಡ್ ಬುಕ್ ಅದು ಪ್ರೊಸೀಜರ್ ನಡೀತಾ ಇದೆ. ISBN ನಂಬರ್ ಕೂಡ ಸಿಕ್ಕಿದೆ, ಅದು ಕೂಡ ಸದ್ಯದಲ್ಲೇ ತಲುಪಿಸ್ತೀನಿ. ಇದು ಬಂದು ಮೊದಲನೇ ಪುಸ್ತಕ ಅವನ ಪ್ರೀತಿ ಆಕಾಶದಷ್ಟು, ಒಂದು ನಾನು ಬರೆದಂತಹ ಎಮೋಷ್ನಲ್ ಲವ್ ಸ್ಟೋರಿ. ಓದುವಂತಹ ಆಸಕ್ತಿ ಇರೋರು, ಆಸಕ್ತಿ ಇಲ್ಲದೆ ಇರೋರು ಕೂಡ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತೀನಿ. ಈಗ ಡಿಸ್ಪ್ಲೇ ಬರ್ತಾ ಇರುವಂತಹ ಫೋನ್ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಅಥವಾ ಫೋನ್ ಮಾಡಿದರೆ ಸಾಕು, ನಿಮ್ಮೊಂದು ಮನೆ ಬಾಗಿಲಿಗೆ ಪುಸ್ತಕ ಬಂದು ತಲುಪುತ್ತೆ. ಒಂದು ಸತಿ ನನಗೋಸ್ಕರ ಓದಿ ಅಂತ ಕೇಳ್ಕೊತೀನಿ. ನಿಮಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ಫೋನ್ ನಂಬರ್ ಇದೆ. ಈ ಡಿಸ್ಪ್ಲೇಲಿ ಬರ್ತಾ ಇರೋ ನಂಬರಲ್ಲ, ನನ್ನ ಪರ್ಸ್ನಲ್ ಫೋನ್ ನಂಬರ್ ಇದೆ. ಅದಕ್ಕೆ ಮೆಸೇಜ್ ಅಥವಾ ಕಾಲನ್ನು ಮಾಡಿ, ನೇರವಾಗಿ ಕಾಲ್ ಕೂಡ ಮಾಡ್ಬೋದು. ಮಾಡಿ ನಿಮ್ಮ ಒಂದು ಅಭಿಪ್ರಾಯವನ್ನು, ಪುಸ್ತಕ ಓದಿದ ನಂತರ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಪಾಸಿಟಿವ್ ಆಗಿದ್ರೆ ಓಕೆ, ನೆಗೆಟಿವ್ ಆಗಿದ್ರೆ ಓಕೆ. ಪಾಸಿಟಿವ್ ಆಗಿದ್ದರೆ ಖುಷಿ ಪಡ್ತೀನಿ, ನೆಗೆಟಿವ್ ಆಗಿದ್ದರೆ ಮುಂದಿನ ಪುಸ್ತಕಗಳಲ್ಲಿ ಆ ಒಂದು ತಪ್ಪುಗಳನ್ನು ತಿದ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನನಗೋಸ್ಕರ ಒಮ್ಮೆ ಓದಿ. ಅಕಸ್ಮಾತ್ ಪುಸ್ತಕ ಇಷ್ಟ ಆಗಿಲ್ಲ ಅಂದರೆ ಸಂಪೂರ್ಣವಾಗಿ ನಿಮ್ಮೊಂದು ಹಣ ವಾಪಸ್ಸಾಗುತ್ತೆ, ರಿಟರ್ನ್ ಮಾಡಲಿಕ್ಕೆ ಕೊಡಲಾಗುತ್ತೆ. ನನಗೋಸ್ಕರ ಒಮ್ಮೆ ಓದಿ. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.